ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ನಾವು ಇತ್ತೀಚೆಗೆ ನೋಡಿದಾಗ ಯೂಟ್ಯೂಬ್ನಲ್ಲಿ ಅನೇಕ ಚಲನಚಿತ್ರಗಳು ಮೂಡಿ ಬರ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ, ಅದರಲ್ಲೂ ಜಮಖಂಡಿ ಬಾಗಲಕೋಟೆ ಜಿಲ್ಲೆಯ ಭಾಗದ ಅನೇಕ ಯೂಟ್ಯೂಬರ್ಗಳು, ಉದಾಹರಣೆಗೆ ಮಲ್ಯ ಬಾಗಲಕೋಟೆ ಇರ್ಬೋದು, ಮಲ್ಲು ಜಮಖಂಡಿ ಇರ್ಬೋದು, ನಮ್ಮ ನಿಂಗರಾಜ್ ಶಿಂಗಾಡಿ ಅವರು ಇರ್ಬೋದು, ನಮ್ಮ ಅಮಿತ್ ಶಿವಪಾಲ್ ಇರ್ಬೋದು, ಹೀಗೆ ಸಾಲು ಸಾಲು ಅನೇಕ ಜನ ಯೂಟ್ಯೂಬರ್ಗಳು ಒಳ್ಳೆ ಒಳ್ಳೆ ಚಿತ್ರಗಳನ್ನು ನೀಡ್ತಾ ಇದ್ದಾರೆ. ಬಹುಶಃ ಈ ದೊಡ್ಡ ಚಿತ್ರಗಳಿಗೆ ಶೆಡ್ ಹೊಡೆಯುವಂಥ ಒಂದು ಚಲನಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ತುಂಬ ಒಂದು ಸಂತೋಷದ ವಿಷಯ. ನಮ್ಮ ಈ ಭಾಗದ ಪ್ರತಿಭಾನ್ವಿತ ಆ್ಯಕ್ಟರ್ಗಳು, ನಿರ್ದೇಶಕರು, ಸಾಹಿತಿಗಳೆಲ್ಲರೂ ಕೂಡ ಹೊರಹೊಮ್ತಾ ಇದ್ದಾರೆ. ಅದರಲ್ಲೂ ಭಾಳ ವಿಶೇಷವಾಗಿ ನಾನು ಅಪ್ರಿಷಿಯೇಟ್ ಮಾಡುವಂಥದ್ದು ಮತ್ತು ಹೆಮ್ಮೆ ಪಡುವಂಥ ವಿಷಯ ಅಂದರೆ ಅಮಿತ್ ಶಿವಪಾಲಿ ಭಾಳ ಚಿಕ್ಕ ವಯಸ್ಸಿನಿಂದಲೇ ಭಾಳ ಕಷ್ಟದಲ್ಲಿ ಬೆಳೆದು ಬಂದು ಇವತ್ತು ಈ ಒಂದು ಏನು ಯೂಟ್ಯೂಬ್ಗಳಲ್ಲಿ ಕಿರುಚಿತ್ರಗಳನ್ನು ಮಾಡ್ತೀವಲ್ಲ, ಇದರಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡು ಭಾಳಷ್ಟು ಒಳ್ಳೆಯ ವಿಮರ್ಶಕನಾಗಿ, ಸಾಹಿತ್ಯಗಾರನಾಗಿ, ನಿರ್ದೇಶಕನಾಗಿ, ನಟನಾಗಿ ವಿವಿಧ ಆ್ಯಂಗಲ್ಗಳಲ್ಲಿ ಎಲ್ಲ ರೀತಿಯ ಪ್ರತಿಭೆಗಳನ್ನು ತೋರಿಸುವಂಥ ಯುವಕ. ಆತನದೊಂದು ವಿಡಿಯೋ ನೋಡಿದೆ ಇತ್ತೀಚೆಗೆ. ಅವರದೇ ಅಮಿತ್ ಶಿವಪಾಲಿ ಪಿಕ್ಚರ್ಸ್ ಅನ್ನುವಂಥ ಒಂದು ಯೂಟ್ಯೂಬ್ನಲ್ಲಿ ಒಂದು ಫಿಲಮನ್ನು ಹಾಕಿದ್ರು. ಅದರ ಹೆಸರೇನಪ್ಪ ಅಂದರೆ ಶರಣಾಗತಿ ಅಂತೇಳಿ. ಒಂದು ಸಾಮಾನ್ಯ ಹೆಣ್ಣು ಮಗಳು ತನಗೆ ಕಷ್ಟಗಳು ಬಂದಾಗ ತನ್ನ ಮಗುವನ್ನು, ಆ ಪರಿಸ್ಥಿತಿಯನ್ನು ಕಾಪಾಡಲಿಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾಳೆ. ದಿನನಿತ್ಯ ಜೀವನದಲ್ಲಿ ಅದೆಷ್ಟು ಜನ ಹೆಣ್ಣುಮಕ್ಕಳು ಶರಣಾಗತಿಗೊಳಗಾಗ್ತಾರೋ ನನಗೆ ಗೊತ್ತಿಲ್ಲ. ಪರಿಸ್ಥಿತಿಗಳು, ವ್ಯವಸ್ಥೆ, ಜನ ನೋಡುವ ದೃಷ್ಟಿಕೋನ ಬಹಳ ಚೆನ್ನಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದರೆ ಅವರ ಪರಿಸ್ಥಿತಿ ಏನಾಗುತ್ತೆ? ಆ ಹೆಂಡತಿ ಮಕ್ಕಳನ್ನು ಬದುಕಿಸಲಿಕ್ಕೆ ಆ ಹೆಣ್ಣು ಮಗಳು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಎಷ್ಟು ಕಠಿಣವಾಗಿರ್ತದೆ. ಬಹಳ ಅದ್ಭುತವಾದಂಥ ಜೀವವನ್ನು ತುಂಬಿರ್ತಕ್ಕಂಥ ಭೂಮಿಕಾ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಬಹಳ ಒಳ್ಳೆಯ ಮೂವಿ. ನೀವೀಗ ಏನಾದರೂ ಈ ವಿಡಿಯೋನ ನೋಡಿದ್ರೆ ನೀವು ತಕ್ಷಣ ಯೂಟ್ಯೂಬ್ಗೆ ಹೋಗಬೇಕು. ಅಮಿತ್ ಶಿವಪಾಲಿ ಪಿಕ್ಚರ್ಸ್ನಲ್ಲಿ ಶರಣಾಗತಿ ಸುಮಾರು 80,000ಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ. 80ಕ್ಕೆ ಓಡಿದೆ ಅದು. ಬಹುಶಃ ಅವರ ಒಂದು ಚಾನಲ್ ಇದು ಹೈಯೆಸ್ಟ್ ಅಂತ ಹೇಳ್ಬೋದು. ನಾನು ಹೇಳ್ತೀನಿ ಅದು ಮಿಲಿಯನ್ ಗಂಟಲೆ ಓಡಬೇಕಂತ ಚಿತ್ರಗಳು. ಯಾಕಂದ್ರೆ ಬಹಳ ಒಳ್ಳೆಯ ಒಂದು ಏನಪ್ಪಾ ಅಂದ್ರೆ ಕಥಾಹಂದರವನ್ನು ಇಟ್ಕೊಂಡಿರ್ತಕ್ಕಂಥ ಶರಣಾಗತಿ ನಮ್ಮೆಲ್ಲರಿಗೂ ಮಾದರಿಯಾಗುವಂಥ ಚಿತ್ರ. ಬಹಳ ಒಂದು 29 ನಿಮಿಷಗಳಲ್ಲಿ 29, 25, ಒಂದು 30 ನಿಮಿಷದ ಒಳಗಡೆ ಮಾಡಿರ್ತಕ್ಕಂಥ ಈ ಒಂದು ಕಿರುಚಿತ್ರ ಈ ಸಮಾಜದ ಅನೇಕ ಮುಖವಾಡಗಳನ್ನು ಅನಾವರಣ ಮಾಡ್ತದೆ. ಒಬ್ಬ ಹೆಂಡತಿಗೆ ಕುಡುಕನಿದ್ರೆ ಆತನ ಪರಿಸ್ಥಿತಿ ಏನಾಗುತ್ತೆ, ಗಂಡನ ಪರಿಸ್ಥಿತಿಯಲ್ಲಿ ಮನೆ ಏನಿರ್ತದೆ, ಗಂಡ ಬಿಟ್ಟೋದ್ರೆ ಹೆಣ್ಣು ಮಗಳ ಪರಿಸ್ಥಿತಿ ಏನಾಗ್ತದೆ, ಮಕ್ಕಳಿಗಾಗಿ ಯಾವ ರೀತಿ ತ್ಯಾಗ ಮಾಡೋಕ್ಕೂ, ಕಾಂಪ್ರಮೈಸ್ ಆಗೋಕ್ಕೂ ಕೂಡ ಹೆಣ್ಣುಮಕ್ಕಳು ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಭಾಳ ಒಳ್ಳೆಯ ಸುಂದರವಾದಂಥ ಕಥಾಹಂದರವನ್ನು ಇಟ್ಕೊಂಡು ಈ ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ. ನೋಡಿ ತುಂಬ ಖುಷಿ ಆಯಿತು. ಇದಕ್ಕೆ ರಿವ್ಯೂ ಕೊಡಬೇಕು ಅಂತೇಳಿ ನಾನು ಹಲವಾರು ಬಾರಿ ಅಂದ್ಕೊಂಡೆ, ಬಟ್ ಅದಕ್ಕೆ ಸಮಯ ಒದಗಿ ಬರಲಿಲ್ಲ. ನಾನು ಹ್ಯಾಟ್ಸಾಪ್ ಹೇಳ್ತೀನಿ. ಅಮಿತ್ ಶಿವಪಾಲಿ ಅವರೇ, ನಿಮ್ಮ ನಟನೆ ಅದ್ಭುತ, ಭೂಮಿಕಾ ಅವರ ನಟನೆ ಅದ್ಭುತ, ಮತ್ತು ಇನ್ನು ಸೈಡ್ ಆ್ಯಕ್ಟರ್ಗಳೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಮತ್ತು ಭೂಮಿಕಾ ಅವರಂತೂ ಬಹಳ ಬಹುಮುಖ ಪ್ರತಿಭೆ ಅವರು. ಆ ಸಹೋದರಿಯನ್ನು ನೋಡ್ರೆ ಒಂಥರ ಏನೋ ಖುಷಿ ಆಗುತ್ತೆ ನಮಗೆ. ಆ ಬೆಂಗಳೂರಿನಿಂದ ಬಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತನಾಡಿ ಆ ಪಾತ್ರಕ್ಕೆ ಜೀವ ತುಂಬುವಂಥದ್ದು ಇದೆಲ್ಲ ಭಾಳ ಖುಷಿ ಆಗುತ್ತೆ. ಅಮಿತ್ ಅವರು ಬಹಳ ಕಡು ಬಡತನದಿಂದ ಹುಟ್ಟಿ ಬಂದು ಈ ಒಂದು ಕಿರುಚಿತ್ರಗಳಲ್ಲಿ ಹಲವಾರು ಆ್ಯಂಗಲ್ಗಳಲ್ಲಿ, ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡಿ ಇವತ್ತು ನಟರಾಗಿ, ನಿರ್ದೇಶಕರಾಗಿ, ಬರಹಗಾರರಾಗಿ, ಕ್ಯಾಮ್ರಾಮನ್ ಆಗಿ ಅದೆಲ್ಲ ಏನೇನು ಕಷ್ಟಪಡ್ತಾರೋ ದಿನನಿತ್ಯ ನೋಡ್ತಾ ಇರ್ತೀನಿ. ನಿದ್ದೆ ಇಲ್ಲದೇನೆ ಕಷ್ಟಪಟ್ಟು ಏನೆಲ್ಲ ಮಾಡ್ತಾ ಇದ್ದೀರಿ. ನಿಮಗೆ ಯಶಸ್ವಿ, ಕಟ್ಟಿಟ್ಟ ಬುತ್ತಿ. ನಾವಿಲ್ಲಿ ಶುಭ ಹಾರೈಸುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಶ್ರಮಜೀವಿಗಳಿದ್ದೀರಿ. ಯಾರು ಶ್ರಮವನ್ನು ಪಡ್ತಾರೋ ಖಂಡಿತವಾಗಲೂ ಅವರಿಗೆ ಯಶಸ್ಸು ಅನ್ನೋದು ಸಿಕ್ಕೇ ಸಿಗ್ತದೆ. ಭಾಳ ದೊಡ್ಡ ಒಂದು ಟೀಮ್. ಬಹುಶಃ ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ಇಡೀ ಕರ್ನಾಟಕ ರಾಜ್ಯವನ್ನು ತೆಗೆದುಕೊಂಡ್ರೆ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕವೇ ಹೆಬ್ಬಾಗಲಾಗುತ್ತೆ ಈ ಯೂಟ್ಯೂಬರ್ಸಲ್ಲಿ. ಅಷ್ಟೊಂದು ಬಹುಮುಖ ಪ್ರತಿಭೆಗಳು, ವಿವಿಧ ಕಾಮಿಡಿ, ಸೀರಿಯಸ್ಸು, ಎಮೋಷ್ನಲ್ಲು, ಏನೆಲ್ಲ ನಿಮಗೆ ಬೇಕು ಆ ಕಂಟೆಂಟನ್ನು ಆಯ್ಕೆ ಮಾಡಿಕೊಂಡು ತಾವು ಅದ್ಭುತವಾದಂತಹ ಒಂದು ಚಲನಚಿತ್ರಗಳನ್ನ ಮಾಡ್ತಾ ಇದ್ರಿ. ವಿಶೇಷವಾಗಿ ಅಮಿತ್ ಶಿವಪಾಲಿ ಅವರು ಅನೇಕ ಕಥೆಗಳನ್ನು ಆವಾಗ ಸಿಕ್ಕಾಗಿ ಹೇಳ್ತಿರ್ತಾರೆ. ಚಿಕ್ಕ ಕಥೆಗಳನ್ನು ನಾವು ಈ ಥರ ಬರಿತಾ ಇದ್ದೀವಿ ಅಂತೇಳಿ ಭಾಳ ಖುಷಿಯಾಗುತ್ತೆ. ನಮ್ಮ ನಿತ್ಯ ಜೀವನದಲ್ಲಿ ನಡೆದಿರುವಂಥ ಅನೇಕ ಘಟನೆಗಳನ್ನು ಚಲನಚಿತ್ರಗಳ, ಕಿರುಚಿತ್ರಗಳ ಮೂಲಕ ಹೊರತಿರುವಂಥ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಎಲ್ಲ ನನ್ನ ಏನು ಬಂಧು ಭಗಿನಿಯರಿದ್ದೀರಿ, ಸ್ನೇಹಿತರಿದ್ದೀರಿ, ಗೆಳೆಯರಿದ್ದೀರಿ, ನಿಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಳ್ಳುವಂಥದ್ದಷ್ಟೇ. ಈಗಲೇ ನೀವು ಅಮಿತ್ ಶಿವಪಾಲಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, ಯೂಟ್ಯೂಬ್ ಹೋಗಬೇಕು. ಆ ಶರಣಾಗತಿ ಅನ್ನುವಂತಹ ಮೂವಿಯನ್ನು ಖಂಡಿತವಾಗಿ ನೋಡಬೇಕು, ಹಾರೈಸಬೇಕು ಅವರಿಗೆ. ಅದಲ್ಲದೆ ಈ ಯೂಟ್ಯೂಬರ್ಸ್ ಮಾಡುವಂಥ ಎಲ್ಲ
ಏನು ಕಿರುಚಿತ್ರಗಳು ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.